ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಚಿಕ್ಕಮಂಗ್ಳೂರು ಕೆಲವು ಪ್ಲೇಸ್ ನೋಡೋಣ ಅಂತ ಬಂದಿದ್ದೀನಿ. ಕುಂದಾಪುರದಿಂದ ನಾನು ತರೀಕೆರೆ ಮೇಲೆ ಬಂದೆ. ಸೊ ಹತ್ರ ಆಗುತ್ತೆ ಸ್ವಲ್ಪ ರೂಟು. ಅಲ್ಲಿಂದ ಕೆಮ್ಮಣ್ಣಗುಂಡಿ ಒಂದು 30 ಕಿಲೋಮೀಟರ್ ಆಗುತ್ತೆ. ಕೆಮ್ಮಣ್ಣಗುಂಡಿ ಹೋಗ್ತಾ ಮಧ್ಯದಲ್ಲಿ ಕಲ್ಲತ್ತಗಿರಿ ಫಾಲ್ಸ್ ಅಂತ ಸಿಗುತ್ತೆ. ವೀರಭದ್ರೇಶ್ವರ ದೇವಸ್ಥಾನ ಇದೆ, ಅದನ್ನ ನೋಡ್ಕೊಂಡು ಆಮೇಲೆ ಕೆಮ್ಮಣ್ಣಗುಂಡಿ ಹೋಗ್ತೀನಿ. ಬನ್ನಿ, ವೀರಭದ್ರೇಶ್ವರ ದೇವಸ್ಥಾನ ನೋಡುವ, ಟೆಂಪಲ್ ನೋಡುವ. ಹಾಗೆ ಒಂದು ಡ್ರೋನ್ ಶಾಟ್ ಕೂಡ ತೆಗಿತೀನಿ, ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ. ನಾವು ಕಲ್ಲತ್ತಗಿರಿ ಫಾಲ್ಸ್ ನೋಡಿ ಈಗ ಕೆಮ್ಮಣ್ಣಗುಂಡಿ ಬಂದಿದ್ದೀವಿ. ಕೆಮ್ಮಣ್ಣಗುಂಡಿ ಅಲ್ಲಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ. ಕೆಮ್ಮಣ್ಣಗುಂಡಿಯಲ್ಲಿ ಒಂದು ಗಾರ್ಡನ್ ಇದೆ, ಬೊಟಾನಿಕಲ್ ಗಾರ್ಡನ್ ಅಂತ, ಅದನ್ನ ನೋಡ್ಲಿಕ್ಕೆ ಬಂದಿದ್ದೀವಿ. ನೋಡುವ ಹೇಗಿದೆ ಅಂತ. ಕೆಮ್ಮಣ್ಣಗುಂಡಿ ಹತ್ರ ಒಂದು ಝಡ್ ಪಾಯಿಂಟ್ ಅಂತ ಇದೆ. ಒಬ್ಬರಿಗೆ 100 ರೂಪಾಯಿ ಚಾರ್ಜ್. 1 ಅವರ್ ಟ್ರೆಕ್ ಮಾಡಬೇಕು, ಹೋಗ್ತಾ 1 ಅವರ್, ಬರ್ತಾ 1 ಅವರ್. ಪ್ಲೇಸ್ ಚೆನ್ನಾಗಿದೆ ಅಂತೆ. ಟ್ರೆಕ್ ಮಾಡೋದಿದ್ರೆ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ನಾವು ಕೆಮ್ಮಣ್ಣಗುಂಡಿ ಗಾರ್ಡನ್ ಏರಿಯಾ ಮತ್ತು ಝಡ್ ಪಾಯಿಂಟ್ ಟ್ರೆಕ್ ಮಾಡಲಿಲ್ಲ. ಆ ಏರಿಯಾ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಹೆಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೆಬ್ಬೆ ಫಾಲ್ಸ್ ಹೋಗ್ಬೇಕಂದ್ರೆ ಕೆಮ್ಮಣ್ಣಗುಂಡಿಯಿಂದ ಒಂದು 2 ಕಿಲೋಮೀಟ್ರ್ ಮುಂದ್ಗಡೆ ಬಂದರೆ ನಿಮಗೆ ಅಲ್ಲಿ ಪ್ರೈವೇಟ್ ವೆಹಿಕಲ್ ಬಿಡಲ್ಲ. ಅಲ್ಲಿ ಗೌರ್ಮೆಂಟ್ ವೆಹಿಕಲ್ ಇದೆ, ಮತ್ತು ಅಲ್ಲಿ ಲೋಕಲ್ ಪ್ರೈವೇಟ್ ವೆಹಿಕಲ್ ಇದೆ. ಕರ್ಕೊಂಡು ಬರಲಿಕ್ಕೆ ಮತ್ತು ಕರ್ಕೊಂಡು ಹೋಗಲಿಕ್ಕೆ ಒಂದು 45 ಮಿನಿಟ್ಸ್ ಜರ್ನಿ ಆಗುತ್ತೆ. ಪ್ರೈವೇಟ್ ವೆಹಿಕಲಲ್ಲಿ 500 ರೂಪೀಸ್ ಪರ್ ಹೆಡ್ ತಗೊಳ್ತಾರೆ. ಅಂದರೆ ಆ ವೆಹಿಕಲಲ್ಲಿ ಒಂದು 14ರಿಂದ 15 ಜನ ಆಗ್ತಾರೆ. ಮತ್ತು ಗೌರ್ಮೆಂಟಿಂದ ವೆಹಿಕಲ್ ಬಿಟ್ಟಿದ್ದಾರೆ, ಡಿಪಾರ್ಟ್ಮೆಂಟಿಂದನೇ. ಅದರಲ್ಲಿ ಲಿಮಿಟೇಷನ್ ಏನು ಲಿಮಿಟ್ ಇದೆ, RTO ಲಿಮಿಟು, ಅಷ್ಟೇ ಜನ ಹಾಕ್ಕೊಂಡು ಬಿಡ್ತಾರೆ ನಿಮಗೆ. ಅವರು 500 ಪ್ಲಸ್ GST ಅಂದರೆ 590 ರೂಪೀಸ್ ಆಗುತ್ತೆ. ಒಬ್ಬರಿಗೆ 590 ರೂಪೀಸ್ ತೊಗೊಳ್ತಾರೆ. ಪ್ರೈವೇಟ್ ವೆಹಿಕಲ್ನವರು 500 ತೊಗೊಳ್ತಾರೆ. ಬಟ್ ಕಂಫರ್ಟೇಬಲ್ ಆಗಿ ಬರಬೇಕಂದ್ರೆ ನೀವು ಗೌರ್ಮೆಂಟ್ ವೆಹಿಕಲ್ ಚೂಸ್ ಮಾಡೋದು ಒಳ್ಳೆಯದು, ಒಂದೊಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ. ಬಟ್ ಪ್ರೈವೇಟ್ ವೆಹಿಕಲಲ್ಲಿ 14-15 ಜನ ಹಾಕಿದರೆ ತುಂಬ ಟೈಟ್ ಆಗುತ್ತೆ, ಮತ್ತು ನಿಂತ್ಕೊಂಡು ಬರಬೇಕು. ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೈವೇಟಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋದಿದ್ರೆ ಓಕೆ, ನೋ ಪ್ರಾಬ್ಲಮ್, ಅದರಲ್ಲಿ ಬರ್ಬೋದು. ಬರ್ತಾ ಸೈಟ್ ಸೀಯಿಂಗ್ ಸೂಪರ್ ಆಗಿದೆ. ನಿಮಗೆ ಎನಿಮಲ್ಸ್ ಎಲ್ಲ ಕಾಣ್ಲಿಕ್ಕೆ ಸಿಗುತ್ತೆ. ಲಕ್ಕಿದ್ರೆ ಟೈಗರ್ ಕೂಡ ಸಿಗುತ್ತೆ. ನಮಗೆ ಬರುವಾಗ ಸಾಂಬಾರ್ ಡಿಯರ್ ಎಲ್ಲ ಸಿಕ್ತು, ನೋಡ್ಕೊಂಡು ಬಂದ್ವಿ. ಈಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಜೀಪಿಂದ ಬಂದಮೇಲೆ ನಮಗೆ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಬಿಡ್ತಾರೆ. ಅಲ್ಲಿಂದ ಒಂದು 15 ಮಿನಿಟ್ಸ್ ನಾವು ನಡ್ಕೊಂಡು ಬರಬೇಕು ಫಾಲ್ಸಿಗೆ ಬರಬೇಕಂದ್ರೆ. ಬರ್ತಾ ಒಳ್ಳೆ ವ್ಯೂಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡಲಿಕ್ಕೆ. ये वाला और ड्राइवर का तो नंबर भेज दो।
ನೀವೇನಾದರೂ ಚಿಕ್ಕಮಂಗ್ಳೂರು ಕಡೆ ಪ್ಲ್ಯಾನ್ ಮಾಡಿದರೆ 2 ಡೇಸಲ್ಲಿ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರನ್ನು ನಾವು ನೋಡ್ಬೋದು. ಫಸ್ಟ್ ಡೇ ನಾನೀಗ ಏನು ಕೆಮ್ಮಣ್ಣುಗುಂಡಿ ಪ್ಲ್ಯಾನ್ ಮಾಡಿದ್ವಲ್ಲ, ಅದೇ ಥರ ಕೆಮ್ಮಣ್ಣುಗುಂಡಿ ಬರಬೇಕಾದ್ರೆ ನಿಮಗೆ ಕಲ್ಲತ್ಗಿರಿ ಸಿಗುತ್ತೆ, ಆಮೇಲೆ ಕೆಮ್ಮಣ್ಣುಗುಂಡಿ ಗಾರ್ಡನ್ ನೋಡ್ಬೋದು. ಹಾಗೆ ಈಗ ಹೆಬ್ಬೆ ಫಾಲ್ಸ್ ನೋಡಿದ್ವಲ್ಲ, ಅದನ್ನು ಕೂಡ ಕವರ್ ಮಾಡ್ಬೋದು. ಹಾಗೆ ಝೆಡ್ ಪಾಯಿಂಟ್ ಕೂಡ ಕವರ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿದರೆ ನಾವು ಏನು ಮುಳ್ಳಯ್ಯನಗಿರಿ ಪೀಕ್ ಪ್ಲ್ಯಾನ್ ಮಾಡಿದರೆ ನಿಮಗೆ ಬರ್ತಾ ಹೊನ್ನಮ್ಮನ ಹಳ್ಳ ಸಿಗುತ್ತೆ. ಅಲ್ಲೇ ಪಕ್ಕದಲ್ಲಿ ಬಟರ್ ಮಿಲ್ಕ್ ಫಾಲ್ಸ್ ಇದೆ, ಅಂದರೆ ಜೆರಿ ಫಾಲ್ಸ್ ಅಂತಾರಲ್ಲ, ಅದನ್ನು ಕೂಡ ಕವರ್ ಮಾಡ್ಬೋದು. ಅದು ಕೂಡ ಜೀಪಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು. ಆಮೇಲೆ ಮುಳ್ಳಯ್ಯನಗಿರಿ ಪೀಕ್ ನೋಡ್ಬೋದು. ಆಮೇಲೆ ಬಾಬಾ ಬುಡನ್ಗಿರಿ ದತ್ತಪೀಠ ಹತ್ರನೇ ಇರೋದು, ಅದನ್ನು ನೋಡ್ಬೋದು. ಅಲ್ಲಿಂದ ಮುಂದೆ ಹೋದರೆ ಡೆಡ್ ಎಂಡ್ ನಿಮಗೆ ಮಾಣಿಕ್ಯದಾರ ಫಾಲ್ಸ್ ಸಿಗುತ್ತೆ. ಸೂಪರ್ ಆಗಿದೆ ಮಾತ್ರ, ಪೀಕಲ್ಲಿದೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ಸಿಟಿ ಹತ್ರ ಹಿರೇಕೊಳಲೆ ಲೇಕ್ ಅಂತಿದೆ. ಒಳ್ಳೆ ಫೋಟೋಗ್ರಫಿ ಎಲ್ಲ ಮಾಡೋದಾದರೆ ಸೂಪರ್ ಆಗಿರುವಂಥ ಒಂದು ಪ್ಲೇಸು, ಅದನ್ನು ಕೂಡ ನೋಡ್ಕೊಂಡು ಬರ್ಬೋದು. ಸನ್ಸೆಟ್ ನೋಡ್ಲಿಕ್ಕೆ ಬಂದಿದ್ದೀವಿ ಪುನಃ ರೋಸ್ ಗಾರ್ಡನ್ಗೆ. ಸನ್ಸೆಟನ್ನು ನೋಡಿ ಇವತ್ತಿನ ಡೇ ಎಂಡ್ ಮಾಡ್ತೀವಿ. ನೋಡೋ ಸನ್ಸೆಟ್ ಹೇಗಿರುತ್ತೆ ಅಂತ. ಸೊ ಸನ್ಸೆಟ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಮಾಡ್ಕೊಳ್ತಿದ್ರೆ. ಹಾಗೆ ನನ್ನದೊಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.